ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್. ನಿಮ್ಮ ವ್ಯಕ್ತಿ ರಾತ್ರಿಯ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಎನರ್ಜಿಯ ಮೂಲಕ ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಅದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ಗಳು ಸೇಮ್ ಆಗಿರೋದಿಲ್ಲ. ಅದಕ್ಕೂ ಮೊದಲು ಯೂನಿವರ್ಸ್ಗೆ ಮೊದಲು ಥ್ಯಾಂಕ್ಸನ್ನು ಹೇಳಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅನ್ನೋದಕ್ಕೆ ಯು ಆರ್ ಸೋ ಬ್ಲೆಸ್ಡ್. ವಿಡಿಯೋನ ನೋಡಬೇಕಾದ್ರೆ ರೀಡಿಂಗನ್ನು ಲೈಕ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೀಡಿಂಗನ್ನು ನೋಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲಿಗೆ ಕಾಮಾಗಿ ಕೂತ್ಕೊಂಡು ಡೀಪಾಗಿ ಬ್ರೀತನ್ನು ತಗೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇದೆ ಅನ್ನೋ ಎನರ್ಜಿ ಇದೆ. ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಒಂದು ಗ್ಯಾಪ್ ಅಥವಾ ದೂರ ಅನ್ನೋ ಫೀಲಿಂಗ್ ಎನರ್ಜಿ ಇದೆ. ಅಂದರೆ ಫಿಸಿಕಲ್ಲಾಗಿ ದೂರ ಇರಬಹುದು, ಮನಸ್ಸಿನಿಂದ ದೂರ ಇರಬಹುದು, ಇಮೋಷ್ನಲ್ ಡಿಸ್ಟೆನ್ಸ್ ಕೂಡ ಆಗಿರ್ಬೋದು. ಮೊದಲು ನೀವಿಬ್ಬರು ಸುಲಭವಾಗಿ ಅಂದರೆ ತುಂಬ ಈಸಿಯಾಗಿ ಸಿಗ್ತಾ ಇದ್ರಿ, ಬೇಗ ಮಾತಾಡ್ತಾ ಇದ್ರಿ, ಚಾಟ್ ಕಾಲ್ ಶೇರ್ ಮಾಡೋದು ನಾರ್ಮಲ್ ಆಗಿತ್ತು. ಆದರೆ ಈಗ ಮಾತು ತುಂಬ ಕಡಿಮೆ ಆಗಿರ್ಬೋದು, ರಿಪ್ಲೈ ಲೇಟ್ ಆಗಿರ್ಬೋದು, ಅಥವಾ ಮಾತಿದ್ರೂ ಕೂಡ ಕ್ಲಿಯರ್ ಆಗಿರೋದಿಲ್ಲ. ಅಂದರೆ ಮಾತಾಡ್ತೀರಾ ಆದರೆ ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಅವ್ರಿಗೆ ನಾನು ಇಂಪಾರ್ಟೆಂಟ್ ಅಲ್ವಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆ ರೀತಿಯ ಯೋಚನೆ ಬರೋದು ನಾರ್ಮಲ್ ಅಲ್ವಾ? ಯಾಕೆ ಅಂದರೆ ಕಮ್ಯುನಿಕೇಷನ್ ಕಡಿಮೆ ಆದಾಗ ಮನಸ್ಸು ತಕ್ಷಣ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಬಟ್ ಅವರ ಸೈಡ್ ಏನು ಇರ್ಬೋದು ಅಂತ ಅಲ್ಲಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಅಲ್ಲಿ ಸೈಲೆನ್ಸ್ ಇದೆ, ಇಗ್ನೋರ್ ಅನ್ನೋದು ಕಾಣ್ತಾ ಇಲ್ಲ. ಕೆಲವೊಮ್ಮೆ ಈ ವ್ಯಕ್ತಿ ಅವರ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ, ಒತ್ತಡದಲ್ಲಿ ಇರ್ತಾರೆ. ಅಂದರೆ ಹೇಳಬೇಕು ಅಂದರೆ ದಿನವಿಡೀ ಕೆಲಸದಲ್ಲೇ ಇರ್ತಾರೆ, ಟೈಮ್ ಇಲ್ಲ, ಎನರ್ಜಿ ಇಲ್ಲ, ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಫಿನಾನ್ಷಿಯಲ್ ಇಶ್ಯೂ, ಹಣಕಾಸಿನ ತೊಂದರೆ, ಇಂಥ ಪರಿಸ್ಥಿತಿಯಲ್ಲಿ ಅವರು ಸ್ವಲ್ಪ ದೂರ ಉಳ್ಕೊಂಡಿರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು. ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ತುಂಬ ಗಮನವನ್ನು ನಿಮ್ಮ ಕಡೆಗೆ ಹಾಕದೇ ಇರ್ಬೋದು. ಈ ಎಲ್ಲ ವಿಷಯಗಳನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಟೆನ್ಷನ್, ಕನ್ಫ್ಯೂಷನ್, ಒತ್ತಡ ಇದೆಲ್ಲ ಇದೆ. ಈ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸೈಲೆಂಟ್ ಆಗಿರ್ಬೋದು, ಅವರಲ್ಲೇ ಅವರು ಸ್ಪೇಸ್ ಕಂಡುಕೊಳ್ತಾ ಇರ್ಬೋದು, ಟೈಮ್ ಕಂಡುಕೊಳ್ತಾ ಇರ್ಬೋದು. ಬಟ್ ನಿಮಗೆ ಕಾಣೋದು ಏನು ಅಂದರೆ ಅವ್ರು ದೂರ ಹೋಗ್ತಾ ಇದ್ದಾರೆ, ಅವರು ತಮ್ಮ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕ್ಲಾರಿಟಿ ಏನು ಅಂದರೆ ಕಮ್ಯುನಿಕೇಷನ್ ಕಡಿಮೆ ಇದೆ, ಫೀಲಿಂಗ್ಸ್ ಇಲ್ಲ ಅಂತ ಕಾಣ್ತಾ ಇಲ್ಲ. ಅವರು ಮಾತಾಡ್ತಾ ಇಲ್ಲ ಅಂದರೆ ಅವರಿಗೆ ಕೇರ್ ಇಲ್ಲ ಅನ್ನೋದು ಅಲ್ಲ. ಈ ಟೈಮ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಂದು ಪಾಸ್ ಮೋಡ್ನಲ್ಲಿ ಇದ್ದಂತೆ, ಎಂಡ್ ಆಗಿಲ್ಲ, ಸ್ಟಕ್ ಆಗಿದೆ ಅಷ್ಟೇ. ಗ್ಯಾಪ್ ಇದೆ, ಕಮ್ಯುನಿಕೇಷನ್ ಕಡಿಮೆ ಆಗಿದೆ, ನಿಮಗೆ ಇಗ್ನೋರ್ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಅವರು ಬ್ಯುಸಿ ಇದ್ದಾರೆ, ಮೆಂಟಲ್ ಪ್ರೆಷರ್ನಲ್ಲಿದ್ದಾರೆ, ದೂರ ಹೋಗಬೇಕು ಅಂತ ಅಲ್ಲ. ಆದ್ದರಿಂದ ಈ ಸಿಚುವೇಶನ್ ಏನೇ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು. ನೀವು ಕೂಡ ಎಲ್ಲವನ್ನು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಳ್ಬೇಡಿ. ಫೀಲಿಂಗ್ಸ್ ಎನರ್ಜಿ, ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇನ್ನೂ ಇದೆ, ಅದು ಸಂಪೂರ್ಣವಾಗಿ ಎಂಡ್ ಆಗಿಲ್ಲ. ಅದು ಮಂಕಾಗಿರ್ಬೋದು ಅಷ್ಟೇ, ಮಾಯ ಆಗಿಲ್ಲ. ಬಟ್ ಫೀಲಿಂಗ್ಸ್ ಯಾಕೆ ಕ್ಲಿಯರ್ ಆಗಿಲ್ಲ ಅಂತ ನೋಡೋದಾದರೆ ಸಮಸ್ಯೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಳಗಡೆಯಿಂದ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಕೇರ್ ಇದೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ನೇರವಾಗಿ ಹೇಳ್ಕೊಳ್ತಾ ಇಲ್ಲ. ಯಾಕೆ ಹೇಳ್ಕೊಳ್ತಾ ಇಲ್ಲ ಅಂತ ಅನ್ನೋದಾದರೆ ಕನ್ಫ್ಯೂಷನ್, ತಮ್ಮ ಫೀಲಿಂಗ್ಸ್ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಇಲ್ಲ. ಅಂದರೆ ಈ ವ್ಯಕ್ತಿಗೆ ನಿಮಗೆ ಇವರು ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಕನ್ಫ್ಯೂಷನ್ ಆಗಿದ್ದಾರೆ. ಯಾವ ರೀತಿ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಹೋಗಬೇಕು ಅನ್ನೋ ಬಗ್ಗೆ ಭಯ ಇದೆ. ಯಾವ ರೀತಿ ನೀವು ರಿಯಾಕ್ಟ್ ಮಾಡ್ತೀರಾ ಅನ್ನೋ ಭಯ ಇದೆ. ಮತ್ತೆ ನೋವಾಗುತ್ತಾ ಅನ್ನೋ ಫಿಯರ್ ಇದೆ. ಅಂದರೆ ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಸೆಂಡ್ ಮಾಡೋದಕ್ಕೆ ಭಯ ಇದೆ. ಆ ರೀತಿಯ ಎನರ್ಜಿ. ಯಾಕೆ ಅಂದರೆ ನಿಮ್ಮ ರಿಯಾಕ್ಷನ್ ಬಗ್ಗೆ ಅವರಿಗೆ ಒಂದು ಗ್ಯಾರಂಟಿ ಅನ್ನೋದಿಲ್ಲ, ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅನ್ನೋ ಫೀಲ್ ಇದೆ. ಬಟ್ ಅದನ್ನು ಅವರು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ನಿಮ್ಮ ನೆನಪು ಬಂದಾಗ ಮನಸ್ಸು ಖುಷಿಯಾಗಿಬಿಡುತ್ತೆ, ಅದೇ ಕ್ಷಣಕ್ಕೆ ಮತ್ತೆ ಅವರು ನಾರ್ಮಲ್ ಆಗಿಬಿಡ್ತಾರೆ. ಹೊರಗಡೆ ಅವರು ನಾರ್ಮಲ್ಲಾಗಿ ವರ್ತನೆ ಮಾಡ್ತಾ ಇರ್ಬೋದು, ಕೇರ್ ಇಲ್ಲ ಅನ್ನೋ ಹಾಗೆ ಇರ್ಬೋದು, ಆದರೆ ಒಳಗಡೆಯಿಂದ ಇನ್ನೂ ಕನೆಕ್ಟ್ ಆಗಿರುವ ಎನರ್ಜಿ ಇದೆ.
ಫೀಲಿಂಗ್ಸ್ ಇದೆ, ಬಟ್ ಕ್ಲಿಯರಾಗಿ ತೋರಿಸ್ಕೊಳ್ತಾ ಇಲ್ಲ. ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ, ಅದನ್ನು ತೋರಿಸುವಂತಹ ಕಂಫರ್ಟ್ ಇಲ್ಲ. ಅವರು ಕನ್ಫ್ಯೂಷನ್, ಭಯ ಎರಡೂ ಕಾಣ್ತಾ ಇದೆ. ಹಾಗಾಗಿ ನೀವು ಇವರಲ್ಲಿ ಸೈಲೆಂಟ್ ನೋಡ್ತಾ ಇದ್ದೀರಾ. ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಓವರ್ ಥಿಂಕಿಂಗ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಂತಿಲ್ಲ. ನೀವು ಅವರ ಮೈಂಡ್ನಿಂದ ಹೋಗಿಲ್ಲ. ಯಾವ ರೀತಿಯ ಯೋಚನೆಗಳು ಬರುತ್ತೆ ಅಂದರೆ, ಹಳೆಯ ಕ್ಷಣಗಳನ್ನು, ಪಾಸ್ಟ್ನ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾರೆ. ಒಟ್ಟಿಗೆ ಇದ್ದ ಸಮಯ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ನೀವಿಬ್ಬರು ಕೇರ್ ಕೊಡ್ತಾ ಇದ್ದಿದ್ದು, ಮಾತಾಡ್ತಾ ಇದ್ದಿದ್ದು, ಇದೆಲ್ಲ ನೆನಪಾಗ್ತಾ ಇದೆ. ಈ ನೆನಪುಗಳು ಅವರಿಗೆ ಕೆಲವೊಮ್ಮೆ ಖುಷಿ ಕೊಡ್ತಾ ಇದೆ, ಅದೇ ಸಮಯದಲ್ಲಿ ಸ್ವಲ್ಪ ನೋವು ಕೂಡ ಕೊಡ್ತಾ ಇದೆ. ಅಂದರೆ ಅವರು ಒಂದು ಹಾಡು ಹೇಳಿದ್ರೆ ಅದೇ ಹಾಡು ನೀವಿಬ್ಬರೂ ಕೂಡ ಒಟ್ಟಿಗೆ ಕೇಳಿರ್ಬೋದು. ಅಂದರೆ ನಾನು ಉದಾಹರಣೆಗೆ ಹೇಳ್ತಾ ಇರೋದು. ಆಗ ತಕ್ಷಣ ಆ ರೀತಿಯ ಹಾಡೇನಾದರೂ ಕೇಳಿದಾಗ, ಸಾಂಗ್ ಕೇಳಿದಾಗ ನಿಮ್ಮ ಮೆಮೊರಿ ಬರ್ತಾ ಇದೆ. ಸ್ಮೈಲ್ ಮಾಡ್ತಾರೆ, ನಂತರ ಸೈಲೆಂಟ್ ಆಗ್ತಾ ಇದ್ದಾರೆ. ಯಾಕೆಂದರೆ ಈ ಕನೆಕ್ಷನ್ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಕ್ಲೋಸ್ ಆಗಿಲ್ಲ. ಅಂದರೆ ಈ ವಿಷಯ ಮುಗ್ದೋಯ್ತು ಅನ್ನೋ ಕ್ಲಾರಿಟಿ ಅವರಿಗೆ ಇಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಇಲ್ಲ ಅನ್ನೋ ಎನರ್ಜಿ ಇದೆ. ತಕ್ಷಣ ಅವರು ಆ್ಯಕ್ಷನ್ ತೊಗೊಳ್ಳೋ ರೀತಿ ಆಗ್ತಾ ಇಲ್ಲ ಅವ್ರಿಗೆ. ಅವರು ತಮ್ಮದೇ ಮನಸ್ಸಿನಲ್ಲಿ ಯೋಚನೆಯಲ್ಲಿ ಮುಳುಗು ಹೋಗಿದ್ದಾರೆ. ಏನು ಮಾಡೋದು ಅನ್ನೋದು ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕ್ಲಾರಿಟಿ ಯಾಕೆ ಇಲ್ಲ ಅಂತ ನೋಡೋದಾದರೆ, ಪಾಸ್ಟ್ನಲ್ಲಿ ಏನೋ ಇಶ್ಯೂ ಇರ್ಬೋದು, ಮತ್ತು ಅದೇ ಸಿಚುವೇಶನ್ ಬರುವ ಭಯ ಇದೆ. ರಿಯಾಕ್ಷನ್ ಬಗ್ಗೆ ಡೌಟ್ ಇದೆ. ಫೀಲಿಂಗ್ಸ್ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಇದೆ, ಮೆಮೊರೀಸ್ ಇದೆ, ಆದರೆ ಕ್ಲಿಯರ್ ನಿರ್ಧಾರ ಇಲ್ಲ. ನೀವು ಅವರ ಮೈಂಡ್ನಲ್ಲಿ ಇನ್ನೂ ಇದ್ದೀರಾ. ಅವರು ಮತ್ತು ನೀವು ಒಟ್ಟಿಗೆ ಕಳೆದ ಹಳೆಯ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾರೆ. ಬಟ್ ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕನ್ಫ್ಯೂಸ್ ಇದೆ. ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಏನು ಮಾಡಬೇಕು, ಯಾವ ರೀತಿ ಮುಂದುವರಿಬೇಕು ಅನ್ನೋ ಕ್ಲಾರಿಟಿ ಅನ್ನೋದು ಇಲ್ಲ. ಇದೆಲ್ಲ ಸಮಸ್ಯೆ ಯಾಕೆ ಬರ್ತಾ ಇದೆ, ಗ್ಯಾಪ್ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ನೋಡೋದಾದರೆ, ಅಂದರೆ ದೊಡ್ಡ ಸಮಸ್ಯೆ ಒಂದೇ ಅಲ್ಲ, ಕೆಲವು ಸಣ್ಣ ಸಣ್ಣ ವಿಷಯಗಳು ಸೇರಿ ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡ್ತಾ ಇದೆ. ಸರಿಯಾದ ಕಮ್ಯುನಿಕೇಷನ್ ಇಲ್ಲ. ನೀವು ಮಾತಾಡ್ತೀರಾ, ಆದರೆ ಕ್ಲಿಯರಾಗಿ ಮಾತಾಡ್ತಾ ಇಲ್ಲ, ಅಥವಾ ಅವರು ಮಾತಾಡೋದೇ ಕಡಿಮೆ ಆಗಿರ್ಬೋದು. ಇಬ್ಬರಿಗೂ ಕೂಡ ಹೇಳ್ಕೊಳ್ಬೇಕು ಅನ್ನೋ ಫೀಲಿಂಗ್ ಇದೆ, ಆದರೆ ಅದು ಮಾತಿನಲ್ಲಿ ಹೊರಗಡೆ ಬರ್ತಾ ಇಲ್ಲ. ನಿಮಗೆ ಏನಾದರೂ ನೋವಾಗಿರ್ಬೋದು, ಈ ವ್ಯಕ್ತಿಯ ಕಡೆಯಿಂದ ಹರ್ಟ್ ಆಗಿರ್ಬೋದು, ರೂಡಾಗಿ ಬಿಹೇವ್ ಮಾಡಿದ್ದಾರೆ, ಆದರೆ ನೀವು ಅದನ್ನು ನೇರವಾಗಿ ಹೇಳ್ಕೊಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದೀರಾ. ಅವ್ರಿಗೆ ಅನ್ನಿಸ್ತಾ ಇದೆ ಏನಾಯಿತು ಅಂತ ಅವರು ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಶುರುವಾಗಿದೆ. ಈಗೋ ಅಥವಾ ಸೈಲೆನ್ಸ್, ಅಂದರೆ ನಾನೇ ಮೊದಲು ಯಾಕೆ ಮಾತಾಡಬೇಕು ಅನ್ನೋ ಯೋಚನೆ. ಇದು ಈಗೋ ಇರ್ಬೋದು, ಅಥವಾ ಸಿಂಪ್ಲಿ ಈಗೋ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಕೂಡ ಆಗಿರ್ಬೋದು. ಹರ್ಟ್ ಎರಡೂ ಮಿಕ್ಸ್ ಆಗಿರಬಹುದು. ಬಟ್ ನಿಮ್ಗೆ ಅನ್ನಿಸ್ತಾ ಇದೆ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಮೊದಲು ಬರಬೇಕು ಅಂತ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಮಾತಾಡಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇಬ್ಬರೂ ಕಾಯ್ತಾ ಇರ್ತೀರಾ, ಆದರೆ ಯಾರೂ ಮೊದಲು ಸ್ಟೆಪ್ ತಗೊಳ್ತಾ ಇಲ್ಲ. ಇದರ ರಿಸಲ್ಟ್ ಏನಾಗ್ತಾ ಇದೆ ಅಂದರೆ, ಸೈಲೆನ್ಸ್ ಇನ್ನೂ ಜಾಸ್ತಿ ಆಗ್ತಾನೇ ಇದೆ. ಹೊರಗಿನ ಸಿಚುವೇಶನ್ಗಳು, ಕೆಲವೊಮ್ಮೆ ಸಮಸ್ಯೆ ನಿಮ್ಮಿಬ್ಬರಲ್ಲೇ ಇರೋದಿಲ್ಲ. ಹೊರಗಡೆ ವಿಷಯಗಳು ಹೆಚ್ಚು ಇಂಪ್ಯಾಕ್ಟ್ ಮಾಡಿಬಿಡುತ್ತೆ. ಕೆಲಸದ ಒತ್ತಡ, ಫ್ಯಾಮಿಲಿಯ ಜವಾಬ್ದಾರಿ, ಮೆಂಟಲ್ ಪ್ರೆಷರ್, ಇದೆಲ್ಲ ಕಾರಣದಿಂದ ಕೂಡ ಈ ವ್ಯಕ್ತಿ ಸೈಲೆಂಟ್ ಆಗಿರ್ಬೋದು. ನೀವು ಅದನ್ನು ಇಗ್ನೋರ್ ಅಂತ ತಗೊಳ್ತಿದ್ದೀರಾ, ಆದರೆ ಅದು ಅವರಲ್ಲಿ ಒಂದು ಸ್ಪೇಸ್ ಕೂಡ ಆಗಿರುವ ಚಾನ್ಸಸ್ ಇದೆ. ಕಮ್ಯುನಿಕೇಷನ್ ಕಡಿಮೆ ಇದೆ, ಸೈಲೆನ್ಸ್ ಜಾಸ್ತಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಣ್ಣ ಗ್ಯಾಪ್ ಕೂಡ ದೊಡ್ಡದಾಗಿರಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸಮಸ್ಯೆ ಲವ್ ಇಲ್ಲ ಅನ್ನೋದಲ್ಲ, ಸಮಸ್ಯೆ ಕಮ್ಯುನಿಕೇಷನ್ ಮತ್ತು ಸಿಚುವೇಶನ್ ಅನ್ನೋದು ಎನರ್ಜಿಯಲ್ಲಿದೆ. ಅಂದರೆ ಇಬ್ಬರು ಫೀಲ್ ಮಾಡ್ತಾ ಇದ್ರು ಕೂಡ ಹೇಳ್ಕೊಳ್ತಾ ಇಲ್ಲ, ಕ್ಲಿಯರ್ ಮಾತು ಇಲ್ಲ, ಇಬ್ಬರು ಕಾಯ್ತಾ ಇದ್ದೀರಾ, ಹೊರಗಿನ ಪ್ರೆಷರ್ ಇದೆ, ಇದರಿಂದ ಗ್ಯಾಪ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸಿಚುವೇಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡ್ಕೊಳ್ಬಾರ್ದು. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಧಾನವಾಗಿ ಬದಲಾವಣೆಗಳು ಬರುವ ಚಾನ್ಸಸ್ ತುಂಬ ಇದೆ. ಆದರೆ ಇದು ಒಂದೇ ದಿನದಲ್ಲಿ ಆಗುವ ಚೇಂಜ್ ಅಂತ ಅಂದ್ಕೋಬೇಡಿ. ಸ್ಟೆಪ್ ಬೈ ಸ್ಟೆಪ್ ಎನರ್ಜಿ ಕಾಣ್ತಾ ಇದೆ. ಸೈಲೆನ್ಸ್ ಅಥವಾ ಈಗ ಗ್ಯಾಪ್ ಇದೆ, ಆದರೆ ಸಮಯದ ಜೊತೆಗೆ ಒಬ್ಬರು ಹತ್ತಿರವಾಗುವಂತಹ ಎನರ್ಜಿ ಕಾಣ್ತಾ ಇದೆ. ಫೀಲಿಂಗ್ಸ್ಗಳು ಜಾಸ್ತಿ ಆಗುವ ಎನರ್ಜಿ ಇದೆ. ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. ಯಾಕೆ ನಿಧಾನ ಆಗ್ತಾ ಇದೆ ಅಂದರೆ, ಇಬ್ಬರಲ್ಲೂ ಕನ್ಫ್ಯೂಷನ್ ಇದೆ. ಪಾಸ್ಟ್ ಇಶ್ಯೂಸ್ ಕ್ಲಿಯರ್ ಆಗಿಲ್ಲ. ಅದರಿಂದ ತಕ್ಷಣ ಎನರ್ಜಿ ಅನ್ನೋದು ಶಿಫ್ಟ್ ಆಗದೇ ಇದ್ದರೂ ಕೂಡ ಬೇಗನೆ ನಿಮ್ಮ ಕಡೆಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಕಾಲ್, ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ಒಂದೇ ಕ್ಷಣಕ್ಕೆ ಆಗಿಬಿಡುತ್ತೆ ಅಂತ ಅಲ್ಲ, ಅದು ಬೇಗನೆ ಆಗುವ ಎನರ್ಜಿ ಇದೆ. ಬಟ್ ಸ್ವಲ್ಪ ಸ್ಲೋ ಆದರೂ ಕೂಡ ನೀವು ಕೂಡ ಪೇಷನ್ಸ್ ಇಟ್ಕೋಬೇಕಾಗುತ್ತೆ. ಅಂದರೆ ಎನರ್ಜಿ ಅನ್ನೋದು ಎಲ್ಲರಿಗೂ ಸೇಮ್ ಆಗಿರೋದಿಲ್ಲ. ಕೆಲವರಿಗೆ ಬೇಗನೆ ಕಾಲ್, ಮೆಸೇಜ್ ಬರ್ಬೋದು, ಬೇಗನೆ ಕಾಂಟ್ಯಾಕ್ಟಲ್ಲಿ ಆಗಬಹುದು. ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು.
ಸೇಮ್ ಎನರ್ಜಿ ಎಲ್ಲರದು ಆಗಿರೋದಿಲ್ಲ. ಯಾರು ಮೊದಲು ಸ್ಟೆಪ್ ತಗೊಳ್ತಾರೆ ಅಂತ ನೋಡೋದಾದರೆ, ಅಂದರೆ ಯಾರಾದರೂ ಒಬ್ಬರು ಮೊದಲು ಹೆಜ್ಜೆ ಇಡಲೇಬೇಕಲ್ವಾ? ಅದು ನೀವು ಆಗಿರ್ಬೋದು ಅಥವಾ ಅವರು ಕೂಡ ಆಗಿರ್ಬೋದು. ಆ ಎನರ್ಜಿ ಇದೆ. ಇಬ್ಬರೂ ಕೂಡ ಕಾಯ್ತಾ ಇದ್ದೀರಾ, ಗ್ಯಾಪ್ ಹಾಗೇ ಇದೆ. ಹಾಗಾಗಿ ಇಬ್ಬರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಈ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂದರೆ, ನೆಗೆಟಿವ್ ಯೋಚನೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಇದು ಮುಗ್ದೋಯ್ತು ಅಂತ ಅಂದ್ಕೊಳ್ಬೇಡಿ. ಈ ರೀತಿಯ ಯೋಚನೆಗಳು ಹೆಚ್ಚು ಮಾಡ್ಕೋಬೇಡಿ. ಯಾಕೆಂದರೆ ನೆಗೆಟಿವ್ ಯೋಚನೆ ಇನ್ನೂ ಸ್ಟ್ರೆಸ್ ಕೊಡುತ್ತೆ ಮನಸ್ಸಿಗೆ. ನಿಮ್ಮ ಎಮೋಷನ್ಸ್ ಕ್ಲಿಯರ್ ಆಗಿರಲಿ. ನಿಮಗೆ ಏನು ಬೇಕು ನಿಜವಾಗ್ಲೂ, ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಕಡಿಮೆ ಆದರೆ ನಿಮ್ಮ ನಿರ್ಧಾರ ಕೂಡ ಕ್ಲಿಯರ್ ಆಗುತ್ತೆ. ಕಾಲ್, ಮೆಸೇಜ್ ಅಥವಾ ಅಟೆನ್ಷನ್ಗಾಗಿ ಫೋರ್ಸ್ ಮಾಡಬೇಡಿ. ಆ ವ್ಯಕ್ತಿಯನ್ನು ಚೇಸ್ ಮಾಡಬೇಡಿ. ಯಾಕೆಂದರೆ ಪ್ರೆಷರ್ ಕೊಟ್ಟರೆ ಅವ್ರು ಇನ್ನೂ ಕೂಡ ದೂರ ಹೋಗ್ತಾರೆ. ಸಮಯ ಮತ್ತು ಸ್ಪೇಸ್ ಕೊಡಿ. ಸ್ವಲ್ಪ ಸ್ಪೇಸ್ ಕೊಡೋದು ತುಂಬ ಅಗತ್ಯ. ಇಬ್ಬರು ಕಾಮಾಗಿ ಯೋಚನೆ ಮಾಡಿ. ಸಮಯ ಸಿಗುತ್ತೆ. ಈ ಸಮಯದಲ್ಲಿ ಫೀಲಿಂಗ್ಸ್ ಅನ್ನೋದು ಕ್ಲಿಯರ್ ಆಗುತ್ತೆ. ಮಿಸ್ ಮಾಡುವ ಫೀಲಿಂಗ್ ಹೆಚ್ಚಾಗುತ್ತೆ. ಇನ್ನು ಎನರ್ಜಿ ಪ್ರಕಾರ ಈ ರಿಲೇಷನ್ಶಿಪ್ ಇನ್ನೂ ಕೂಡ ಮುಗ್ದಿಲ್ಲ. ಇನ್ನೂ ಒಂದು ಚಾನ್ಸ್ ಅನ್ನೋದು ಕಾಣ್ತಾ ಇದೆ. ಇಬ್ಬರು ಸ್ವಲ್ಪ ಎಫರ್ಟ್ ಹಾಕಬೇಕು ಅಷ್ಟೆ. ಮತ್ತು ಸರಿಯಾದ ಟೈಮಿಂಗ್ ಕೂಡ ಬೇಕು. ನಿಮ್ಮ ಡಿಸಿಷನ್, ಅವರ ಡಿಸಿಷನ್ ಮತ್ತು ಸಿಚುವೇಶನ್ ಮೇಲೆ ಅವಲಂಬಿತ ಆಗಿರುತ್ತೆ ಅಲ್ವಾ? ಹಾಗಾಗಿ ಕನೆಕ್ಷನ್ ಅನ್ನೋದು ಇನ್ನೂ ಇದೆ. ಮತ್ತೆ ಮಾತಾಡುವ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಆದರೆ ಎಫರ್ಟ್ ಬೇಕು. ಅದೇ ರೀತಿ ಸ್ಪೇಸ್ ಕೊಡಬೇಕು. ಪ್ರೆಷರ್ ಹಾಕಬಾರ್ದು. ನೀವು ಕೂಡ ಶಾಂತವಾಗಿರಬೇಕು. ಅಂದರೆ ಕಾಮ್ ಆದ ಮನಸ್ಸಿನಿಂದ ಥಿಂಕ್ ಮಾಡಬೇಕು. ಸರಿಯಾದ ಸಮಯ ಅನ್ನೋದು ಕಾಯಬೇಕು. ನಿಮ್ಮ ವ್ಯಾಲ್ಯೂ ಕಾಪಾಡೋದು ತುಂಬ ಮುಖ್ಯ ಆಗಿರುತ್ತೆ. ಈ ಸ್ಮಾಲ್ ನೈಟ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಲೈಫ್ನಲ್ಲಿ ಖುಷಿ ಅನ್ನುವ ಬೆಳಕು ಬರಲಿ. ನಿಮ್ಮ ಲವ್ ಲೈಫ್ ಅನ್ನೋದು ಹ್ಯಾಪಿನೆಸ್ನಿಂದ ತುಂಬಿರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.